ಮಂತ್ರ ಗಿಂತ್ರ ಎಲ್ಲ ಹಾಕಿದ್ದೀರಾ, ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೀರಾ, ಏನೋ ಡಿಫ್ರೆಂಟ್ ಆಗಿದ್ದೀರಲ್ಲ, ಹಂಗೆ ಮಾತಾಡ್ಸ್ಬಿಡೋಣ ಅಂತ. ಹೌದು, ತಲೆಬಳ್ಳೆ ಕಾಣ್ತಿಲ್ವ? ಇದೆಲ್ಲ ತಲೆಬಳ್ಳಿಗಳಿವು ಇವೆಲ್ಲ. ಅಷ್ಟೇ ಡೀಪ್ ಆಗಿ ನೋಡ್ಲಿಲ್ಲ ಸರ್. ಸೊಳ್ಳೆದು ತಲೆಬಳ್ಳಿ, ಅದು ಸೊಳ್ಳೆದು. ಯಾರು ಅದೇ ಸರ್ ಇಕ್ಕಿರೋದು ನೋಡಿ. ಆ ಬಂಡೆನೂ ಇದೆ, ಎಲ್ಲನೂ ಇದೆ ಸರ್. ಬಂಡೆ ಎಲ್ಲ ಇದೆ ಸರ್. ಏನೋ ಮಾಡಿದಾರ ನಮ್ಮ ಚಂದ್ರಮೋಹನ್. ಯಾರು ಬಂಡೆನಾ? ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ ಸರ್. ನಿಮಗೆ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಈ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ. ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇರಿ ಅಂತ ನಾನು ನಿಮ್ಮನ್ನ ಹೇಳ್ಕೊಡ್ತೀನಿ. ಆ ಒಂದು ಭರವಸೆ ಮತ್ತೆ ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಸತ್ಯ ಮತ್ತೆ ನಮ್ಮ ಅವರಿಬ್ಬರು ನಿಜವಾಗ್ಲೂ ನಮ್ಗೆ ಅವ್ರು ಒಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಅವರಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು. ಆ ಥರದೊಂದು ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನಿಸ್ಕೊಡುತ್ತೆ. ನಾಡಿನಲ್ಲಿ ಅವ್ರಿಗೆಲ್ಲ ಕಾಡಲ್ಲಿ ನಮ್ಮ ಚಿಕ್ಕಕ್ಕೆ ಇದು ಕಾಡಿನ ಉಳಿಸೋದಲ್ಲ, ಕಾಡಿನ ಉಳಿಸೋದು ಅಲ್ಲ ಕತೆ. ಇದು ಕಾಡಲ್ಲಿ ಬಚ್ಚಿಕಿರೋ ಕತೆ ಇದು. ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ. 4 ಜನ ಗುರು ಇದ್ರಲ್ಲಿ ಸ್ವಲ್ಪ ಚಾಲು ಇದನ್ನು ಗುರು ಅಲ್ಲ ಹೌದಾ? ಇನ್ನ ಪಾಪ 5 ಜನ ನಾವು ಅಮಾಯಕರು. ಇವರು ಗಂಡಸೇ ಒಂಥರ ಇವ್ರು ನಮ್ಮ ಜೊತೆಗೆ. ಪಾಪ ನಿಜವಾಗ್ಲೂ ಪಾಪನೇ. ಅಯ್ಯೋ ರಾಮ್ನೆ ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು, ಅಯ್ಯೋ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಅಮ್ಮ ನೀನು ಚೆನ್ನಾಗಿ ಮಾಡಿದೆ ಅಮ್ಮ, ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದೆ. ಇವತ್ತು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಇದು ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು. ಚಿಕ್ಕಣ್ಣಗೆ ಮಾಡಿದ್ರೆ ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತಂದ್ರು. ಚಿಕ್ಕಣ್ಣ ಆಯ್ತು ಅಂತಂದ್ರೆ ಸರ್ ಚಿಕ್ಕಣ್ಣ ಒಪ್ಪಿಬಿಟ್ಟು ಡೈರೆಕ್ಟ್ರು ಆಯ್ತು ಅಂತ. ಆಮೇಲೆ ಅನೀಶಿಗೆ ಫೋನ್ ಮಾಡಿದೆ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತಾರೆ. ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ಬಿಟ್ಟು ಅಣ್ಣ ಒಪ್ಕೊಂಡಾಗತ್ತೆ ಯಾವ್ದು ಗುರು ಅಂತ ನಾನೇ ಕಾಡಿದೆ ಅಂತ ಕಾಡು ಅಂತ ಒಪ್ಕೊಂಡ್ವಿ ಅಂತ. ಹಿಂಗೆ 4 ಜನನ ನಾವು ಅದನ್ನ ಮಾತಾಡ್ಕೊಂಡು ಯಾಕೆಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ. ಅದನ್ನ ಆದ್ರೆ ನನಗೊಂದು ಸ್ವಲ್ಪ ಇದನ್ನ ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯ್ತು. ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ಡು ಮಾಡುವಂಥ ಕಥೆನೇ. ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತಾಟ. ಮಡಿಕೇರಿಗೆ ಕರ್ಕೊಂಡೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಹೋಗ್ಬಿಡಿ, ಯಾವ್ಯಾವ ಬರ್ತಾವೆಲ್ಲ ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಯಾವ ಡೀಪ್ಗೂ ಹೋಗಲ್ಲ. ಒಂದ್ ಕಡೆ ಎಲ್ಲ ನೋಡ್ತೀವಿ, ಕೊಳಕ್ ಬಂಡೆಗಳೆಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ನಾನು ಇವ್ರು ಬಿದ್ದು ಒಳ್ಳಾಡ್ಬಿಟ್ಟಿದ್ದೆ ಅದ್ರ ಮೇಲೆ. ಅವೇನು ಮಾಡಿರ್ಲಿಲ್ಲ, ಆರಾಮಾಗಿ ಸೀನಲ್ಲೇ ಮುಚ್ಚಿನ. ನಾನೇನು ಅಯ್ಯೋ ರಾಮ್ನೆ, ನಾನಿನ್ನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆಗುಗಳದ್ದು ಕತೆ ಹೇಳ್ತಾ ಇದ್ದೀನಿ ನಿಂದರ ಸುಮ್ಮನೆ. ಅದು ಏನೂ ತೋರ್ಸೋದಿ ನೋಡಿ ಅಂತ. ನಿಜವೂ ಭಯ ಆಯ್ತು, ಏನೂ ಆಗ್ಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡಿಸಿದ್ವಾ? ಹ್ಞೂ ಸಹ ನಿಜವೂ ಮರಿಗಳೆಲ್ಲ ಪಾಪ ಮರಿಗಳು. ದೊಡ್ಡ ದಿನ ಅಮ್ಮ ಬಂದಿರ್ಲಿಲ್ಲ. ಬನ್ನಿ ಅಮ್ಮ ಬರೋಷ್ಟು ಗೊಂಡಾಬಿಡೋಣ ಬನ್ನಿ ಅಂತೇಳಿ 3:30ಗೆಲ್ಲ ಖಾಲಿ ಮಾಡ್ಬಿಟ್ರಿ. ಅವ್ರ ಅಮ್ಮ 5:30ಗೆ ಬಂದಿರ್ಬೇಕು. ನಾವು ಬಂದ್ಬಿಟ್ರಿ 3:30ಗೆಲ್ಲ ಬಂದ್ಬಿಟ್ರಿ. ಪಾಪ ಎಲ್ಲ ಮರಿಗಳು ಇಷ್ಟಿದ್ವು, ಏನು ಯಾವನು ಸಾಯಿಸ್ಲಿಲ್ಲ. ಎಲ್ಲ ಬಂದ್ಬಿಟ್ರಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡ್ಲಿಲ್ಲಪ್ಪ. ನಿಜವಾಗ್ಲೂ ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ. ಆ ಕಾಡಿನ ಅರಣ್ಯ ಗೂಡುತ್ತೆ, ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗೆ ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬಾ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗದಂಗೆ ಮಾಡಕ್ ಬಿಡ್ಬೋದು. ಆ ಥರದ್ದು ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಆ ಥರದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಅಷ್ಟು ಒಳ್ಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬಾರ್ದ, ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ, ಯಾರಿಗೆ ಸೇರ್ಬೇಕು, ಅದೆಲ್ಲನು ಹಿಂಗೆ ಈ ಥರದ ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೆ ಒಂದು ಇತ್ಯರ್ಥನ
ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡ್ತು ದುಡ್ಡು ಕೊಡ್ತಾವೆ ನನ್ಗಾಗಲೇ ಡೈರೆಕ್ಟ್ರು ಇಲ್ಲ ಪೂರ್ತಿ ಹೇಳಲ್ಲ, ಯಾಕೆಂದ್ರೆ ಪೂರ್ತಿ ಹೇಳಿದ್ರೆ ಏನು ತೊಂದರೆ ಇಲ್ಲ, ಅದು ನಿಜವಲ್ಲ ನೀವೆಲ್ಲರೂ ಕೇಳೋದು. ನಮಗೆ ಇದೇನು ಮಿಲಿಟರಿ ಸೀಕ್ರೆಟ್ ಅಲ್ವಲ್ಲ, ಸಿನಿಮಾದ ಕೊನೆಗೆ ನಿಮ್ಗೊಂದು ಗೊತ್ತೇ ಆಗಲೇಬೇಕಲ್ಲ, ಅದೇನು ಎತ್ತ ಅಂದ್ಬಿಟ್ಟು ಇತಿಹಾಸ ಆಗಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದು 25ನೇ ವರ್ಷಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ. ಇಷ್ಟು ನಾವು ಯಾಕೆಂದ್ರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿರ್ತೀವಿ, ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳ್ಸ್ಬಿಟ್ಟು ಅದ್ಯಾವುದು ತಪ್ಪು ಪುಸ್ತಕನ ತಂದ್ಬಿಟ್ಟಿದ್ರು. ನಾನು ಮಂತ್ರ ನಾನು ಹೇಳಲ್ಲ ಪತ್ರಿಕೆ ಇಲ್ಲೇ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ನಾವೇನು ಬರಬೇಕು 7 ಚಕ್ರಗಳಿಂದನೂ ಬರ್ತದೆ, ಅದು ಹೇಳ್ಬಿಟ್ರೆ ನಾನು ಹೇಳೋದ ಅಂದ್ಬಿಟ್ಟೆ, ಅದನ್ನೆಲ್ಲ ನಿಜವೂ ಹೇಳೋದ ಅಂದ್ಬಿಟ್ಟೆ. ಆಮೇಲೆ ನೀವೇನೋ ಮಾಡ್ಕೊಂಡೇನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ಬೆಳ್ಳಿಲ್ಲ, ಡಬ್ಬಿಂಗ್ ಕೊನೆ ಏನೋ ಮಾಡಿಸಿದ್ರು, ಏನೋ ನಿಜವಲ್ಲೂ ತುಂಬ ಪವರ್ಫುಲ್ ಅದು. ಆ ಥರದವೆಲ್ಲ ಮಾಡಿದ್ದಾರೆ ಎಕ್ಸ್ಪರಿಮೆಂಟು. ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು, ಚಿಕ್ಕಣ್ಣವ್ರ ಜೊತೆಗೆ, ಮತ್ತು ಅನೀಶ್ ಜೊತೆಗೆ, ಮತ್ತು ನಮಗೆ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ ಹೌದು ನಿಜವಾಗ್ಲೂ ನಮ್ಮ ಸಂಖ್ಯೆ ಕಾಣಲ್ಲೇ ಮಾಡಿದ್ದು ಬಿದ್ದಿದ್ದು ಎದ್ದಿದ್ದು ಸರಿ ದೇವ ಭೂತ ಎಲ್ಲ ಬಂತು ಅಲ್ಲ, ಬಂದಿದೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಒಂದು 80% ಸಿನಿಮಾ 4-5 ಜನನೂ ಫ್ರೇಮಲ್ಲಿದ್ದೀವಿ, ಆಮೇಲೆ ಸಪ್ರೇಟ್ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸ್ಕೊಂಡು ಸಿನಿಮಾ ಅವರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಒಂದು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ, ನೀವೆಲ್ಲ ಬಂದಿದ್ದಕ್ಕೆ ನಾನು ತುಂಬ ಸಂತೋಷ. ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಶರಣು ಅಣ್ಣ ಬಿಲ್ಲಿ ಇಲ್ಲ ಅದಕ್ಕೆ ಅಲ್ಲಿ ಕಾರ್ಡು ಮಾಡ್ಸಿದ್ರು, ಒಂದು ಸಂಘದಲ್ಲಿ ಮಾಡ್ಸಿದ್ದಾರೆ ಡಾಕ್ಟರ್ ಬೇರೆ ಮಾಡ್ಸಿದ್ದಾರೆ. ಇಲ್ಲ 2 ಪೀಸ್ ಹಾಕ್ಸ್ಬಿಟ್ಟು ಏನೋ 2 ಪೀಸ್ ಇತ್ತು, ಏನೋ ಸ್ವಲ್ಪ ಮಾಡಿ ಅಂತಂದ್ರು, ಆಯ್ತು ಅಂತ ಹೇಳಿದ್ದೀನಿ. ಮಾಡಿಸಿದ್ರು ಬಿಲ್ಲಿ ಮಾಡಿಸಿದ್ದಾರೆ, ಬಿಲ್ಲಿ ಇಲ್ಲ ಸೆಂಟ್ರ್ ಪೀಸ್ ಏನೋ ತೋರಿಸಿ ಅಂತಂದ್ರು, ಆಯ್ತು ಅಂತ ಹೇಳಿದ್ದೇನೆ ಅಷ್ಟೇ. ಅಣ್ಣ ಇದಾವೆ ಅವೆಲ್ಲ ಬುಕ್ಕಲ್ಲಿ ಒಂದು ಬರೆದು ಅದನ್ನು ಮಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ, ಎಲ್ಲ ಕಲಬರ್ಕಿ ಹಾಕಿದೀವಲ್ಲ, ಅದೇ ಒಂದು ಈ ನಿಂಬೆಹಣ್ಣು ಬೊಂಬೆಹಣ್ಣು ತಾಯ್ತೆ ಮಾಡ್ಬೇಕಾದ್ರೆ 1 ಊರ್ನವ್ರು ಬರೋಲ್ಲ, 9 ಊರ್ನವ್ರು ಬರ್ತಾರೆ. ಹಂಗಾಗಿ ನಾನು ಸ್ವಲ್ಪ ಆತರದಲ್ಲೂ ಉಳ್ಕಡ್ಡಿ ನಿಲ್ಸೋನು, ನಿಂಬೆಹಣ್ಣು ಯೂಟರ್ನು ಲೆಫ್ಟ್ ಟರ್ನ್ ಆ ಥರದ ಮಂತ್ರವಾದಿ ನಾನು. ಅದರಲ್ಲಿ ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು? ಅದೇ ಹೇಳಿದ್ರಲ್ಲ ಗೊಂಡೆ ಮೂಗಲೈತ ಅಲ್ಲ, ಒಂದು ಕಿವಿ ಕೇಳಲ್ಲ, ಲೆಫ್ಟ್ ರೈಟ್ ಒಂದು ಕೇಳಿಸ್ತಿರತ್ತ ರೈಟು. ಚೆನ್ನಾಗಿದೆ ಆ ಥರ. ನೀವು ನಕಾಶಲ್ಲಿ ಹುಡುಕರು 2 ಕಿವಿ ಕೇಳಿದವ್ರು ಇರ್ತಾರೆ, 1 ಕಿವಿ ಕೇಳಿದವ್ರು ಏನೋ ನೋಡಿದ್ದೀರಾ ಅಂತ ಪಾತ್ರ ಅವ್ರದ್ದು, ಚಿಕ್ಕಣ್ಣಂದು ಚೆನ್ನಾಗಿದೆ. ಅನೀಶ್ ಅವ್ರದ್ದಾಗಲಿ ಎಲ್ಲ ಇದೆ. ನಾವು ಎಂಜಾಯ್ ಮಾಡಿದ್ದೀವಿ. ಮಿಕ್ಕಿದ್ದು 24ನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ. ಡೈರೆಕ್ಟ್ರೇ ಭಾಳ ಸಂತೋಷ ಸರ್, ವೆಲ್ಕಮ್ ಚಿತ್ರರಂಗಕ್ಕೆ. ಭಾಳ ಸರ್ ಥ್ಯಾಂಕ್ ಯು. ಶರಣು ಧನ್ಯವಾದಗಳು ಸರ್.